ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮದುವೆಯ ಸಂಭ್ರಮ ಅಂತಂದ್ರೆ ನಾನು ಹೇಳ್ದಂಗೆನೆ ಕೂರ್ಗ್ ಸ್ಟೈಲ್ ಮದುವೆ ಈಗ ನಡೀತಾ ಇದೆ. ಸೊ ಅದಕ್ಕಾಗಿ ಮೆಹಂದಿ ಶಾಸ್ತ್ರಗಳೆಲ್ಲ ನಡೀತಾ ಇದೆ. ಗೌಡ್ರ ಸ್ಟೈಲ್ ಮದುವೆಯಲ್ಲಿ ನನ್ನ ದೊಡ್ಡ ಮಗಳು ಇರಲಿಲ್ಲ ಮೆಹಂದಿಗೆ. ಸೊ ಅದಕ್ಕಾಗಿ ಅವಳಿಗೋಸ್ಕರ ಪರ್ಸ್ನಲಿ ಅವ್ರ ಅತ್ತೆ ಮತ್ತೆ ಅವ್ರ ಅಕ್ಕ ಎಲ್ಲ ಕರೆಸಿ ಮತ್ತೆ ಮೆಹಂದಿ ಅವ್ರನ್ನ ಹಾಕ್ಸ್ತಾ ಇದ್ದಾರೆ. ಅವಳು ಇಷ್ಟಪಟ್ಟಂಗೆನೆ ಇಷ್ಟಪಟ್ಟಿರೋ ಡಿಸೈನೇ ಹಾಕ್ಸ್ಕೊಂಡಿದ್ದಾಳೆ. ತುಂಬಾ ಖುಷಿ ಆಯ್ತು. ಲಾಸ್ಟ್ ಇದ್ರಲ್ಲಿ ಹಾಕಿರೋ ಅಂದ್ರೆ ಮೆಹಂದಿ ಹಾಕಿರೋರ್ಗೂ ಇವ್ರಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಮತ್ತೆ ನಮ್ಮ ಹುಡುಗಿ ಕೈ ಮೇಲೆ ಹುಡುಗನ ಹೆಸರು ಬರ್ಸಿದೀವಿ. ಯಾಕೆ ಅಂತಂದ್ರೆ ಅಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಹುಡುಕ್ಸಕ್ಕೆ. ಬಿಕಾಸ್ ಅದು ನಾವೇನೆ ಪರ್ಸನಲ್ ಆಗಿ ತುಂಬಾ ಆಳವಾಗಿ ನೋಡಿದ್ರೆ ಗೊತ್ತಾಗತ್ತೆ ಹೆಸರು. ಇಲ್ಲ ಅಂತಂದ್ರೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಇದೊಂದು ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹುಡುಗಿ ಕೈ ಮೇಲೆ ಹುಡುಗನ ಹೆಸರು ಬರ್ಸಿದೀವಿ. ಸೊ ಆ ಕೈ ಮೇಲೆ ಒಂದಷ್ಟು ಲೆಟರ್ಸು ಮತ್ತೆ ಈ ಕೈ ಮೇಲೆ ಒಂದಷ್ಟು ಲೆಟರ್ಸ್‌ನ ಬರ್ಸಿದೀವಿ. ಸೊ ಅದು ಎಲ್ಲೋ ಮೂಲೆ ಮೂಲೆಯಲ್ಲಿ ಬರೀತಾ ಇದ್ದಿದ್ದವ್ರು. ನಮ್ಗೆ ಆಕ್ಚುಲಿ ಅದ್ ನಾನ್ ಯಾಕೆ ವಿಡಿಯೋ ಮಾಡ್ಕೊಂಡೆ ಇದು ಅಂತಂದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅವಳು ಹೇಳಿದ್ಲು ಆಕ್ಚುಲಿ "ಅತ್ತೆ ವಿಡಿಯೋ ಮಾಡ್ಕೊಳ್ಳಿ. ನಾವು ಹುಡ್ಕಕ್ಕೂನು ನಮಗೆ ಗೊತ್ತಾಗ್ಬೇಕಲ್ವಾ" ಅಂದ್ಬಿಟ್ಟು. ಇವಾಗ ಬರಿಬೇಕಾದ್ರೆ ಗೊತ್ತಾಗತ್ತೆ. ಆಮೇಲೆ ಅಲ್ಲಿ ಅಂದ್ರೆ ಡ್ರೈ ಆದ್ಮೇಲೆ ಜಸ್ಟ್ ಏನಾದ್ರು ಮರ್ಜ್ ಆಗಿದ್ರೆ ಅಥವಾ ಏನಾದ್ರು ಆಗಿದ್ರೆ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ತರ ಇದ್ ಮಾಡಿದ್ದು. ಸೊ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನೈಟ್ ಅಲ್ಲಿಂದ ಹೊರಟು ಬರೋ ಅಷ್ಟೊತ್ತಿಗೆ ನಾವು ಕ್ಯಾಬ್ ಮಾಡ್ಕೊಂಡ್ ಬಂದ್ವಿ. ನಾನು ನನ್ನ ಇಬ್ರು ಮಕ್ಕಳು, ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ರು. ಬಿಕಾಸ್ ನೆಕ್ಸ್ಟ್ ಡೇ ನಾವು ಟ್ರಾವೆಲಿಂಗ್ ಮಾಡ್ಬೇಕಾಗಿರೋದ್ರಿಂದ ಸೊ ಅವ್ರು ಬಂದಿರ್ಲಿಲ್ಲ. ನಾನು ಅವರಿಬ್ರು ಕೂಡ ಮೆಹಂದಿ ಹಾಕ್ಸ್ಕೊಂಡು ಕ್ಯಾಬಲ್ಲಿ ಬಂದ್ವಿ. ನನ್ನ ಚಿಕ್ಕ ಮಗಳು ಆಲ್ರೆಡಿ ಮಲಗ್ಬಿಟ್ಟಿದ್ದಾಳೆ. ಯಾಕೆಂದ್ರೆ ಬೆಳಗ್ಗೆ 6:00ಕ್ಕೆ ಬಿಡಬೇಕಾಗಿತ್ತು. ನಾವೀಗ ಕೂರ್ಗ್ ಹೊರಟಿದ್ದೀವಿ. ನನ್ನ ಹಳೆ ವಿಡಿಯೋಸ್ ಯಾರಾದ್ರೂ ನೋಡಿದ್ರೆ ಅದ್ರಲ್ಲಿ ನಾನು ಆಲ್ರೆಡಿ ಹೇಳಿದೆ ಕೂರ್ಗ್ ಸ್ಟೈಲ್ ಮದ್ವೆ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಇದು ಹಳೆ ವಿಡಿಯೋಸೇನೆ, ಸಾರಿ ಹಳೆ ವ್ಲಾಗೇನೆ. ಸ್ವಲ್ಪ ಲೇಟ್ ಆಯ್ತು ಅಪ್ಲೋಡ್ ಮಾಡೋದಕ್ಕೆ. ಸೊ ಅದಕ್ಕಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಸುಮಾರು ಒಂದು 6 ಗಂಟೆ 5:30 6 ಗಂಟೆ ಆಗಿತ್ತು ನಾವು ಮನೆ ಬಿಡೋ ಅಷ್ಟೊತ್ತಿಗೆ. ಅಂದ್ರೆ ತುಂಬಾನೇ ಚಳಿ ಇತ್ತು. ನಾನು ಹೇಳ್ದಂಗೆನೆ ಇದು ಹಳೆಯ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಸೊ ಈಗ ಬೇಸಿಗೆಗಾಲದಲ್ಲಿ ಎಂಥ ಚಳಿನಪ್ಪ ಅಂತ ಇದ್ ಮಾಡ್ಕೊಂಬೇಡಿ. ಈಗ ಅಲ್ಲ, ಇದು ಹಳೆ ವ್ಲಾಗ್ ಅಂತಾನೆ ಅದಕ್ಕೆ ಹೇಳ್ತಾ ಇರೋದು. ಸ್ವಲ್ಪ ಡಿಲೇ ಆಯ್ತು. ಸ್ವಲ್ಪ ಪರ್ಸನಲಿ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಮತ್ತೆ ಮನೇಲಿ ಏಜ್ ಆದವ್ರು ಇರೋದ್ರಿಂದ ಸೊ ಅವ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು, ಮಕ್ಳದ್ದು ಕಾನ್ಸಂಟ್ರೇಟ್ ಮಾಡಬೇಕು. ಈವನ್ ನಾನು ರೆಗ್ಯುಲರ್ ಆಗಿ ವ್ಲಾಗ್ಸ್ ನೋಡ್ತಾ ಇದ್ರೆ ಯಾರಿಗಾದ್ರು ಗೊತ್ತಾಗುತ್ತೆ. ನನ್ನ ದೊಡ್ಡ ಮಗಳು ಬಂದು ಹಾಸ್ಟೆಲಲ್ಲಿ ಇರೋದ್ರಿಂದ ಸೊ ಟ್ರಾವೆಲಿಂಗ್ ಅಲ್ಲೂ ಹೋಗು ಇಲ್ಲೂ ಬಾ ಅನ್ನೋ ಟ್ರಾವೆಲಿಂಗ್ ಇರುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ವಿಡಿಯೋಸ್‌ನ ಡಿಲೇ ಆಯ್ತು. ನಾವು ಅಲ್ಲಿಂದ ಅಂದ್ರೆ ಸಾರಿ ಮನೆ ಬಿಟ್ಟು ನಾವು ಅಲ್ಲಿಂದ ಹೊರಟಿದ್ದು ಟಿಫನ್‌ಗೆ ಮದ್ದೂರ್ ಟಿಫನೀಸ್. ಯೂಶುವಲಿ ಮದ್ದೂರ್ ಟಿಫನೀಸಲ್ಲಿ ನಾವು ಟಿಫನ್ ಮಾಡ್ಕೊಂತೀವಿ. ಬಿಕಾಸ್ ಟಿಫನ್ ಚೆನ್ನಾಗಿರುತ್ತೆ ಇಲ್ಲಿ. ನಾವು ಆನ್ ದ ವೇ ಮೈಸೂರ್ಗೆ ಹೋಗ್ಬೇಕಾದ್ರೂ ಅಷ್ಟೇನೆ, ಅಂದ್ರೆ ಈ ಕಡೆ ಮೈಸೂರು ರೂಟಲ್ಲಿ ಎಲ್ಲ ಹೋಗ್ಬೇಕಾದ್ರೂನು ಮದ್ದೂರ್ ಟಿಫಿನೀಸಲ್ಲಿ ನಾವು ಸ್ಟಾಪ್ ಕೊಟ್ಟೇ ಕೊಡ್ತೀವಿ. ಬಿಕಾಸ್ ಟಿಫನ್‌ಗೋಸ್ಕರ. ಅವತ್ತಂತೂ ಎಷ್ಟು ರಶ್ ಇತ್ತು ಅಂತಂದ್ರೆ ಕ್ಯೂ ಸಿಸ್ಟಮ್ ಈ ತರ ನಾವು ನೋಡೇ ಇರ್ಲಿಲ್ಲ. ಬಿಕಾಸ್ ಅದು ಹಾಲಿಡೇಸ್ ಸೀಸನ್ ಆಗಿರೋದ್ರಿಂದ ಸೊ ಸೊ ಇಷ್ಟು ಕ್ಯೂ ಇದೆ. ನಾವು ಆಕ್ಚುಲಿ ಬೇಡ ಹೊರಟು ಬಿಡೋಣ, ಮುಂದೆ ಎಲ್ಲಾದ್ರೂ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಬಟ್ ನನ್ನ ಹಸ್ಬೆಂಡ್ ಮುಂದೆ ಎಲ್ಲಿ ಚೆನ್ನಾಗಿರುತ್ತೋ ಏನೋ ಗೊತ್ತಿಲ್ಲ. ಇಲ್ಲಾಂದ್ರೆ ರೆಗ್ಯುಲರ್ ಆಗಿ ನಾವು ತಿಂದಿದ್ದೀವಿ. ಮಧ್ಯಾಹ್ನ ಲಂಚ್ ಆಗಿರ್ಬೋದು ಅಥವಾ ಟಿಫನ್ ಆಗಿರ್ಬೋದು, ರಾತ್ರಿ ಆಗಿರ್ಬೋದು ನಾವಿಲ್ಲಿ ತಿಂದಿದ್ದೀವಿ. ಸೊ ಅದಕ್ಕಾಗಿ ಬೇಡ ಇಲ್ಲೇ ವೆಯ್ಟ್ ಮಾಡೋಣ ಅಂತ ಒಂದು ಫ್ಯೂ ಮಿನಿಟ್ಸ್ ಅಲ್ಲಿ ಕ್ಲಿಯರ್ ಆಗೋಯ್ತು. ಅಂದ್ರೆ ಬೇಗ ಬೇಗ ಕ್ಲಿಯರ್ ಆಯ್ತು. ನಾವು ಅಲ್ಲಿ ಹೋಗಿ ತಗೊಂಡಿದ್ದು ನನ್ನ ಮಗಳು ಯೂಶುವಲಿ ಮಸಾಲೆ ದೋಸೆನೇನೆ ಚಿಕ್ಕವಳು. ಮತ್ತೆ ನನ್ನ ಹಸ್ಬೆಂಡ್ ಬಂದು ಚೌಚೌಬಾತ್ ತಗೊಂಡ್ರು. ಅವ್ರಿಗೆ ಆಕ್ಚುಲಿ ಸ್ವೀಟ್ ಇಷ್ಟ. ಕೇಸರಿ ಬಾತ್‌ಗೋಸ್ಕರ ಚೌಚೌಬಾತ್ ತಗೊಂಡಿದ್ದವ್ರು. ನಾನು ಬಂದು ಪೊಂಗಲ್ ತಗೊಂಡೆ. ಯೂಶುವಲಿ ಪೊಂಗಲ್ ನಾನು ಇಡ್ಲಿ ತಗೊಂತಾ ಇದ್ದಿದ್ದು. ಪೊಂಗಲ್ ಯಾಕೆ ತಗೊಂಡೆ ಅಂದ್ರೆ ಅದು ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಒಂಥರ ಅನ್ನಿಸ್ತಾ ಇತ್ತು ನನಗೆ. ಸೊ ಬೇಡ ಸ್ವಲ್ಪ ಇದಾಗೆ ಇರ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮೆತ್ತಗಿರೋದಂಗೆ ಇರ್ಲಿ, ಬೇಡ ಪೊಂಗಲ್ಲೇ ತಗೊಳೋಣ ಅಂತ ಅಂದ್ಬಿಟ್ಟು. ಮತ್ತೆ ಇಲ್ಲಿ ಯೂಶುವಲಿ ಪೊಂಗಲ್ ಚೆನ್ನಾಗಿರುತ್ತೆ. ಆ ಘೀ ಕೊಡ್ತಾರೆ ನೋಡಿ, ಅದನ್ನ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಬಿಸಿ ಬಿಸಿ ಪೊಂಗಲ್‌ಗೆ ಆ ಚಳಿಗೆ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ. ಅಷ್ಟು ಇಷ್ಟ ಯೂಶುವಲಿ ಪೊಂಗಲ್ ಇಷ್ಟ ನನಗೆ. ಬಟ್ ನನ್ನ ಮಕ್ಳು ತಿಂದೇ ಇರೋ ಕಾರಣ ಸ್ವಲ್ಪ ಅಷ್ಟಕ್ಕಷ್ಟೇನೆ ಮನೇಲಿ ಮಾಡೋದು. ಮಿಲೆಟ್ಸಲ್ಲಿ ಮಾಡ್ತೀನಿ. ಆದ್ರೂ ತಿನ್ನೋದಿಲ್ಲ. ಏನ್ ಮಾಡೋದು? ಈಗಿನ ಕಾಲದ ಮಕ್ಳು ಗೊತ್ತಲ್ವಾ? ಪರ್ಟಿಕ್ಯುಲರ್ ಆಗಿ ಈ ಟಿಫನ್ಸೇ ಬೇಕು, ಆ ಟಿಫನ್ಸೇ ಬೇಕು ಅಂತ ಇರ್ತಾರೆ.
ನನ್ನ ಮಗಳು ಗೌಡ್ರ ಸ್ಟೈಲ್ ಮದ್ವೆಯಲ್ಲಿ ಮಿಸ್ ಆಗಿರೋದಂತೂ ತುಂಬಾನೇ ಬೇಜಾರಾಗಿತ್ತು. ಬಟ್ ಈ ಇದ್ರಲ್ಲಿ ಜಾಯಿನ್ ಆಗಿರೋದು ಎಷ್ಟು ಖುಷಿ ಅಂತಂದ್ರೆ ಅವಳಿಗೂನು ತುಂಬಾ ಖುಷಿ ಆಯ್ತು. ಬಿಕಾಸ್ ಅದ್ರಲ್ಲಿಗಿಂತ ಇದ್ರಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ಲು. ನನ್ನ ದೊಡ್ಡ ಮಗಳು ಬಂದು ಘೀ ಪುಡಿ ಇಡ್ಲಿ ತಗೊಂಡ್ಲು. ಅವಳು ಎಲ್ಲಿ ಹೋದ್ರು ಇದೇನೇನೆ. ಇದು ಆಕ್ಚುಲಿ ನಮ್ಮ ಬ್ಯಾಂಗ್ಳೂರಲ್ಲಿ ರಾಮೇಶ್ವರಂ ಕೆಫೆಲಿ ಚೆನ್ನಾಗಿರುತ್ತೆ ಘೀ ಪುಡಿ ಇಡ್ಲಿ ಅಂತ ಅಂದ್ಬಿಟ್ಟು. ಮರಿ ಕಾಡು ಓ ನಾನು ಪಾರ್ಕ್ ಅನ್ಕೊಂಡಾ ನಾಗರಹೊಳೆ ಕಾಡು. ಪಾರ್ಕ್ ಪಾರ್ಕ್ ನಿಧಾನಕ್ಕೆ ಹೋಗು ನಾಗರಹೊಳೆ ಟೈಗರ್ ರಿಸರ್ವ್. ಇವಾಗ ಜಾಸ್ತಿ ಟೈಗರ್ಗಳಿದಾವೆ. ನಡ್ಕೊಂಡ್ ಬರ್ತಿಡು ಟಿಫನ್ ಎಲ್ಲ ಮುಗಿಸಿದ್ಮೇಲೆ ನೆಕ್ಸ್ಟ್ ಅಕ್ಕ ಅವರು ಕೂಡ ಜಾಯಿನ್ ಆದ್ರು ಮಧ್ಯದಲ್ಲಿ. ಸೊ ಅಲ್ಲೊಂದ್ ಕಡೆ ಸ್ಟಾಪ್ ತಗೊಂಡು ಕಾಫಿ ಎಲ್ಲ ಕುಡಿದು ಮತ್ತೆ ನಮಗೆ ಕಾಲ್ ಬಂದಿತ್ತು ಊಟಕ್ಕೆ ಇಲ್ಲಿಗೆ ಬನ್ನಿ ಅಂತ ಅಂದ್ಬಿಟ್ಟು ಹುಡುಗನ ಮನೆ ಕಡೆಯವರಿಂದ. ಸೊ ನಾವು ರೆಸಾರ್ಟ್ಗೆ ಹೋಗ್ತಾ ಇದೀವಿ ಊಟಕ್ಕೆ, ಅಲ್ಲೇ ಅರೇಂಜ್ ಆಗಿದೆ ಲಂಚ್ ಅಂತ ಅಂದ್ಬಿಟ್ಟು. ನಾವು ನಾಗರಹೊಳೆ ಫಾರೆಸ್ಟ್ ಎಲ್ಲ ಬಿಟ್ಟು ನೆಕ್ಸ್ಟ್ ಊರು ಅಂದ್ರೆ ಒಂದು ಸ್ವಲ್ಪ ದೂರ ಹೋಗ್ಬೇಕು. ಅದೆಲ್ಲ ಬಿಟ್ಟು ನಾವು ರೀಚ್ ಆಗಿದೆ ಪಾಮ್ ವ್ಯಾಲಿ ರೆಸಾರ್ಟ್ ಅಂದ್ಬಿಟ್ಟು. ರೆಸಾರ್ಟ್ ಮಾತ್ರ ಸೂಪರ್ ಆಗಿತ್ತು. ಹೋಗಿದ್ದ ದಿವಸ ಅಂತೂ ಯಾವುದೇ ತರದ ಪ್ರೋಗ್ರಾಮ್ಸ್ ಇರ್ಲಿಲ್ಲ. ಅವತ್ತು ಫುಲ್ ರೆಸ್ಟ್. ಮಧ್ಯಾಹ್ನ ಊಟ ಮಾಡಿ ಮತ್ತೆ ಸ್ವಲ್ಪ ಶಾಪಿಂಗ್ ಇತ್ತು. ಹುಡುಗ ಮನೆ ಕಡೆಯವರು ಅವರ ಶಾಸ್ತ್ರಕ್ಕೆ ಬೇಕಾದ ಐಟಮ್ಸ್ ಎಲ್ಲಾನು ತರಕ್ ಹೇಳಿದ್ರು. ಸೊ ಅದಕ್ಕಾಗಿನೇ ಊಟ ಮಾಡ್ಕೊಂಡು ನಾನು ನನ್ನ ಹಸ್ಬೆಂಡ್ ಮತ್ತೆ ಅಕ್ಕ 3 ಜನನು ಹೊರಟ್ವಿ. ಮಕ್ಕಳೆಲ್ಲಾನು ಅವ್ರ ಅಕ್ಕ ಜೊತೆ ರೂಮಲ್ಲೇ ಇದ್ರು. ಸೊ ಆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನೈಟ್ ಡಿನ್ನರ್ ಮತ್ತೆ ಎಲ್ಲ ಫುಲ್ ರೆಸ್ಟೇನೆ ಅವತ್ತು. ಸೊ ಟ್ರಾವೆಲ್ ಮಾಡಿರೋದ್ರಿಂದ ಫುಲ್ ರೆಸ್ಟೇನೆ. ಸೊ ನೆಕ್ಸ್ಟ್ ಡೇ ಇಂದ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಗುತ್ತೆ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್. ನೋಡಿ ಹೇಳದ್ನಲ್ಲ, ವ್ಯೂ ಮಾತ್ರ ರೆಸಾರ್ಟ್ ಇಂದ ತುಂಬಾನೇ ಚೆನ್ನಾಗಿದೆ. ಎಷ್ಟು ಕೂಲ್ ಆಗಿತ್ತು, ಎಷ್ಟು ಫಾಗಿ ಅಂತಂದ್ರೆ ಇದು ಬಂದು ಬೆಳಗ್ಗೆ 6 ಗಂಟೆಗೆ. ತುಂಬಾನೇ ಚೆನ್ನಾಗಿತ್ತು. ವೆದರು ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. ಒಂಥರ ಕೂಲ್ ಆಗಿ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು. ನಾವು ಬೆಳಗ್ಗೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಫಂಕ್ಷನ್ ಬಂದು ಮದುವೆ ಬಂದು ಸಾಯಂಕಾಲ ಇರೋದು. ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಗ್ಗೆ ಬಂದು ಒಲೆ ಪೂಜೆ ಅಂತ ಮಾಡ್ತಾರೆ. ಸೊ ಅದಕ್ಕಾಗಿನೇ ಬೆಳಗ್ಗೆ ರೆಡಿ ಆಗಬೇಕಾಗಿತ್ತು. ಸೊ 7 o'clockಗೆಲ್ಲ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಎಲ್ಲ ರೆಡಿ ಆಗಿದ್ವಿ. ಅವ್ರ ಕಡೆ ಬಂದು ಇಲ್ಲಿ ತಲಕಾವೇರಿಗೆ ಅವ್ರ ಮನೆ ದೇವರು. ಸೊ ಅದಕ್ಕಾಗಿ ಫಸ್ಟ್ ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ನೆಕ್ಸ್ಟ್ ಅವ್ರದ್ದು ಏನು ಪ್ರೋಗ್ರಾಮ್ಸ್ ಇದೆ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಮಕ್ಕಳೆಲ್ಲ ಯಾರು ಎದ್ದಿರ್ಲಿಲ್ಲ. ಬಿಕಾಸ್ ಬೆಳಗ್ಗೆ 7 o'clock ಆಗಿರೋದ್ರಿಂದ ಏನು ಎಬ್ಬಿಸ್ಲಿಲ್ಲ. ಆರಾಮಾಗಿ ನಿಧಾನಕ್ಕೆ ಎದ್ದೊಳ್ಳಿ ಮತ್ತೆ ಸಾಯಂಕಾಲದಿಂದ ಪ್ರೋಗ್ರಾಮ್ ಸ್ಟಾರ್ಟು. ಸೊ ರೆಸ್ಟ್ ಮಾಡ್ಲಿ ಚೆನ್ನಾಗಿ, ಟ್ರಾವೆಲಿಂಗ್ ಎಲ್ಲ ಮಾಡಿರ್ತಾರೆ ಹಿಂದಿನ ದಿವಸ ಟ್ರಾವೆಲಿಂಗು. ಸೊ ಅದಕ್ಕಾಗಿ ರೆಸ್ಟ್ ಮಾಡ್ಲಿ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಎಬ್ಬಿಸ್ಲಿಲ್ಲ. ಆಕ್ಚುಲಿ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಎಬ್ಬಿಸಿದ್ರೆ ಚೆನ್ನಾಗಿರೋದು ಇದನ್ನೆಲ್ಲ ನೋಡಿರೋರು ಅಂತ ಅಂದ್ಬಿಟ್ಟು. ಬಟ್ ಅವರು ಕೂಡ ಇಲ್ಲ ಅಂದ್ರೆ ಎಬ್ಬಿಸಿದಾಗ ಎದ್ದೊಳ್ಳಿಲ್ಲ. ನಾವು 6 o'clock ಎದ್ದು ರೆಡಿ ಆಗ್ಬೇಕಿತ್ತಲ್ಲ. ಸೊ ಅದಕ್ಕಾಗಿ ಅವರು ಕೂಡ ಏನು ಎದ್ದೊಳ್ಳಿಲ್ಲ. ಮತ್ತೆ ಸಾಯಂಕಾಲದಿಂದ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ತುಂಬಾನೇ ಇದೆ ಪ್ರೋಗ್ರಾಮ್ಸ್. ಅದಕ್ಕಾಗಿನೇ ರೆಸ್ಟ್ ಮಾಡ್ಲಿ ಅಂತ ಈವನ್ ಅವ್ರ ಮಾಮ ಕೂಡ ಹೇಳಿದ್ರು ಬೇಡ ರೆಸ್ಟ್ ಮಾಡ್ಲಿ, ನೆಕ್ಸ್ಟ್ ಇನ್ನು ಸಾಯಂಕಾಲದಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಡೇನು ಕೂಡ ಅಷ್ಟೇನೆ ಬೇಗ ಎದ್ದೊಳ್ಬೇಕು. ಸೊ ಸ್ವಲ್ಪ ರೆಸ್ಟ್ ಮಾಡಿ, ಟ್ರಾವೆಲಿಂಗ್ ಎಲ್ಲ ಮಾಡಿದ್ದಾರೆ ರೆಸ್ಟ್ ಮಾಡ್ಲಿ, ಮಕ್ಕಳು ಇದಕ್ಕೇನು ಅವಶ್ಯಕತೆ ಇಲ್ಲ, ಬೇಡ ರೆಸ್ಟ್ ಮಾಡ್ಲಿ ಬಿಡಿ ಅಂತ ಹೇಳಿದ್ರು. ಸೊ ಅದಕ್ಕಾಗಿನೇ ಫುಲ್ ರೆಸ್ಟ್ ಅವ್ರಿಗೆ. ಯಾವುದೇ ನಾನು ಹಂಗೂ ಹೇಳ್ದೆ. ನನ್ನ ದೊಡ್ಡ ಮಗಳು ಹೇಳಿದ್ಲು ಅಮ್ಮ ಹೇಗಿರುತ್ತೆ ನಾನು ನೋಡ್ತೀನಿ ಅಂದ್ಬಿಟ್ಟು. ಹೇಳ್ದೆ ಅವಳಿಗೆ ಬಾಮ್ಮ ಅಂತ ಅಂದ್ಬಿಟ್ಟು. ಬಟ್ ಅವಳು ಬೆಳಗ್ಗೆ ಎಬ್ಬಿಸಿದಾಗ ಮೂಡ್ ಚೇಂಜ್ ಇತ್ತು. ಆ ಚಳಿಗೂನು ಅದಕ್ಕೂನು ಚೆನ್ನಾಗಿ ಬೆಚ್ಚಗೆ ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ತಾ ಇರುತ್ತಲ್ವಾ. ಸೊ ಅದಕ್ಕಾಗಿನೇ ಯಾರು ಬರ್ಲಿಲ್ಲ. ಮತ್ತೆ ಇವ್ರು ಬಂದು ತಲಕಾವೇರಿಗೆ ಫಸ್ಟ್ ಪೂಜೆ ಮಾಡ್ತಾರೆ ನಾನು ಹೇಳ್ದಂಗೆನೆ. ಇಲ್ಲಿ ಅವರ ಮನೆಯವ್ರದ್ದು ಹೆಸರಾಗ್ಲಿ ಅಥವಾ ಬೇರೆ ಇದಾಗ್ಲಿ ಎಲ್ಲಾನು ಹೇಳಿ ಅವ್ರ ಮನೆಯಲ್ಲಿ ಹಿರೀಕರು ಯಾರಿರ್ತಾರೆ ಅವರು ಇದನ್ನೆಲ್ಲ ಶಾಸ್ತ್ರ ಅಂದ್ರೆ ಪೂಜೆಗಳೆಲ್ಲ ಮಾಡ್ತಾರೆ. ಇವ್ರದ್ದು ತುಂಬಾ ಲಾಂಗ್ ಪ್ರೊಸೀಜರ್ ಇದೆ ಇದೆಲ್ಲಾನು. ನಾನು ಹೇಳ್ದಂಗೆನೆ ನನ್ನ ರೆಗ್ಯುಲರ್ ವಾಚರ್ಸ್ ಯಾರಾಗಿರ್ತಾರೆ ಸಬ್ಸ್ಕ್ರೈಬರ್ಸ್, ಅವರ ಹಳೆ ವಿಡಿಯೋಸ್ ಅಂದ್ರೆ ಎಂಗೇಜ್ಮೆಂಟ್ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೇಮ್ ಅದೇ ತರ ಪ್ರೊಸೀಜರ್ ಅನ್ನೇ ಅಲ್ಲೂ ಅಷ್ಟೇ. ಫಂಕ್ಷನ್ ಸ್ಟಾರ್ಟ್ ಆಗಕ್ ಮುಂಚೆ ಇಲ್ಲಿ ತಲಕಾವೇರಿಗೆ ಅಂದ್ರೆ ಫೋಟೋ ಇಟ್ಟು ಪೂಜೆ ಮಾಡಿ, ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಅವ್ರದ್ದು ಏನಿದೆ ಅದನ್ನೆಲ್ಲಾನು ಹೇಳ್ತಿರ್ತಾರೆ. ಅಂದ್ರೆ ಹುಡುಗ ಅವರ ತಂದೆ ತಾಯಿ ಹೆಸರಾಗಿರ್ಬೋದು, ಹುಡುಗಿ ಅವ್ರ ತಂದೆ ತಾಯಿ ಹೆಸರಾಗಿರ್ಬೋದು. ಅಂದ್ರೆ ನಮ್ ಕಡೆ ಇವಾಗ ಲಗ್ನ ಕಟ್ಸ್ಬೇಕಾದ್ರೆ ಕೊಟ್ಟು ತಗೊಬೇಕಾದ್ರೆ ಎಲ್ಲ ಅಂದ್ರೆ ಮಂತ್ರಗಳೆಲ್ಲ ಹೇಳಿ ಪೂಜೆ ಎಲ್ಲ ಮಾಡಿಸಿ ನಾವು ಲಗ್ನ ಕಟ್ಸ್ಬೇಕಾದ್ರೆ ಹೀಗೆ ನಾವು ಇಂತಿಂತ ಹೆಸರವರು ಹಿಂಗೆ ಹುಡುಗಿನ ಕೊಡ್ತಾ ಇದೀವಿ ಇಂಥ ಮನೆಗೆ, ಇಂಥ ಮನೆಯಿಂದ ನಾವು ಹುಡುಗನ್ನ ಕೊಡ್ತಾ ಇದೀವಿ,
ಅಂತೆಲ್ಲ ಹೇಳ್ತೀವಲ್ಲ. ಸೊ ಅದೇ ತರ ಅವ್ರು ಈ ತರ ಪ್ರೊಸೀಜರ್ ಅಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಕಿಚನ್ಗೆ. ಕಿಚನ್ ಅಲ್ಲೂ ಅಷ್ಟೇನೇನೆ, ಅಲ್ಲೂ ಫಸ್ಟ್ ತಲಕಾವೇರಿ ಫೋಟೋ ಇಟ್ಟಿರ್ತಾರೆ. ಅವ್ರು ಫಸ್ಟ್ ಅಲ್ಲಿ ಪೂಜೆ ಮಾಡಿದ್ರ ಅಂದ್ರೆ ಅವ್ರ ಮನೆ ದೇವರದು. ಕೂರ್ಗಲ್ಲಿ ಎಲ್ಲಾರ ಮನೇಲೂ ಇದೇನೇನೆ. ಸೊ ಇಲ್ಲಿ ಪೂಜೆ ಮಾಡಿಸ್ತಾರೆ. ಅಂದ್ರೆ ಇದು ಯೂಶಲಿ ಅಂದ್ರೆ ಕೆಲವು ಕಡೆ ನಾನ್ ನೋಡಿರೋದು ಇಲ್ಲ ನಮ್ಮಲ್ಲಾಗ್ಲಿ ಇದ್ರಲ್ಲಾಗ್ಲಿ ಹುಡುಗಿ ಕೈಯಲ್ಲಿ ಮಾಡಿಸ್ತಾರೆ. ಸೊ ಇಲ್ಲಿ ಬಂದು ಹುಡುಗಿ ತಾಯಿಯೇ ಅಥವಾ ಹುಡುಗನ ತಾಯಿ ಅಥವಾ ಯಾರಾದ್ರೂ ಮಾಡ್ಬೋದು. ಏನಂದ್ರೆ ಮಾಡ್ಬೋದು. ಈ ತರ ಇಲ್ಲಿ ದೀಪ ಹಚ್ಚಿ ಸ್ಟವ್‌ಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಮತ್ತೆ ಇಲ್ಲೂನು ಅಷ್ಟೇನೇನೆ. ಅಲ್ಲಿ ಏನ್ ಪ್ರೊಸೀಜರ್ ಮಾಡಿದ್ರು ಅಂದ್ರೆ ಇಲ್ಲಿ ಅದೇ ತರಾನೇನೆ ಸೇಮ್ ಇದೆ, ಬೇರೆ ತರ ಇರುತ್ತೆ. ಅಂದ್ರೆ ಅಡಿಗೆ ಎಲ್ಲ ಚೆನ್ನಾಗಾಗ್ಲಿ, ಎಲ್ಲ ಒಳ್ಳೆ ಶುಭ ಕಾರ್ಯ ಏನ್ ನಡೀತಾ ಇದೆ ಅದೆಲ್ಲ ಚೆನ್ನಾಗಾಗ್ಲಿ ಅಂತೆಲ್ಲಾನು ಅವ್ರೇನೆ ಅವರ ಕಡೆ ಹಿರೀಕರು ಯಾರಿರ್ತಾರೆ ಅವರು ಇದನ್ನೆಲ್ಲಾನು ಹೇಳ್ತಾರೆ. ಅದನ್ನೇ ಇಲ್ಲಿ ಒಲೆ ಪೂಜೆ ಅಂತ ಹೇಳ್ತಾರೆ. ಇಲ್ಲಿ ಪೂಜೆ ಎಲ್ಲ ಮಾಡಿ ಇಲ್ಲಿ ಹಾಲು ಕಾಯಿಸ್ಲಿಕ್ಕೆ ಇಡ್ತಾರೆ. ಹಾಲು ಕಾಯಿಸಿ ಎಲ್ಲಾರ್ಗೂನು ಹಾಲು ಕುಡಿಲಿಕ್ಕೆ ಕೊಡ್ತಾರೆ. ಸೊ ಇಲ್ಲಿಗೆ ಅಲ್ಲಿನ ಶಾಸ್ತ್ರ ಮತ್ತೆ ಒಲೆ ಪೂಜೆ ಮುಗೀತು. ಒಲೆ ಪೂಜೆ ಮುಗಿದ್ಮೇಲೆ ನೆಕ್ಸ್ಟ್ ನಾವು ಫಂಕ್ಷನ್ಸ್ ಸ್ಟಾರ್ಟ್ ಅಂತ ಅಂದ್ಬಿಟ್ಟು ಇವ್ರ ಕಡೆ ಇದು ಮಾಡ್ದಿರಾ ಯಾವುದೇ ತರದ ಫಂಕ್ಷನ್ಸ್ ಅಂದ್ರೆ ನೆಕ್ಸ್ಟ್ ಏನ್ ಹೇಳ್ತೀವಿ ಅಂದ್ರೆ ಮದುವೆ ಶಾಸ್ತ್ರಗಳು ಏನೇನಿದೆ ಅದು ಯಾವುದು ಮುಂದುವರ್ಸೋದಿಲ್ಲ. ಇದನ್ನೆಲ್ಲ ಮುಗಿಸಿನೇನೆ ಅಂದ್ರೆ ಅವ್ರು ನೆಕ್ಸ್ಟ್ ಪ್ರೊಸೀಜರ್ಸ್ ಅಂದ್ರೆ ಏನೇನಿದೆ ಫಂಕ್ಷನ್ಸ್ ಅಂದ್ರೆ ಏನೇನು ಫಾಲೋ ಮಾಡಬೇಕು, ನೆಕ್ಸ್ಟ್ ಯಾವ್ದು ಮಾಡಬೇಕು ಅದನ್ನ ಇದು ಮಾಡ್ಕೊಳೋದು. ನಮಗೆ ಇದಾದ್ಮೇಲೆ ನೆಕ್ಸ್ಟ್ ಯಾವುದೇ ತರದ ಸಾಯಂಕಾಲದವರೆಗೂ ರೆಸ್ಟ್, ಯಾವುದೇ ತರದ ಫಂಕ್ಷನ್ ಇಲ್ಲ. ನಾವೆಲ್ಲಾನು ಸಾಯಂಕಾಲಕ್ಕೆ ರೆಡಿ ಆಗ್ಬೇಕಾಗಿತ್ತು. ಸೊ ಇಲ್ಲಿ ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್‌ಗೆ ಹೋಗಿ ಅಷ್ಟರಲ್ಲಿ ಈವನ್ ನನ್ನ ಮಕ್ಕಳು ಕೂಡ ಎದ್ದಿದ್ರು. ನಾವು ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 9:00 ಆಗಿತ್ತು ಅಂತ ಅನ್ಕೊಂತೀನಿ. ಇಲ್ಲೆಲ್ಲ ಮುಗಿಸಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ನಾನು ಇಲ್ಲಿಂದಾನೇ ಫೋನ್ ಕಾಲ್ ಮಾಡಿದ್ದೆ ನನ್ನ ಮಗಳಿಗೆ. ಸೊ ಎದ್ದು ರೆಡಿ ಆಗ್ರಮ್ಮ ಬ್ರೇಕ್ಫಾಸ್ಟ್‌ಗೆ ಅಂತ ಅಂದ್ಬಿಟ್ಟು. ಅಲ್ಲಿ ಬಂದು ಬಫೆ ಸಿಸ್ಟಮ್ಮು. ಸೊ ಅದಕ್ಕಾಗಿ ಮತ್ತೆ ಬ್ರೇಕ್ಫಾಸ್ಟು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರೆಲ್ಲ ಎದ್ಮೇಲೆ ನಾವು ಇಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ನನ್ನ ಮಕ್ಕಳೂ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗಿದ್ರು. ಸೊ ಇಲ್ಲಿಂದ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಲ್ಲೂ ಕೂಡ ರೆಸ್ಟು ಅಷ್ಟೇನೇನೆ. ಸಾಯಂಕಾಲದವರೆಗೂ ಯಾವುದೇ ಥರದ ಪ್ರೋಗ್ರಾಮ್ಸ್ ಇಲ್ಲ. ಸಾಯಂಕಾಲದನೇ ಪ್ರೋಗ್ರಾಮ್ಸ್ ಎಲ್ಲಾನು. ಸೊ ಅದಕ್ಕೇನೆ ಇಲ್ಲಿ ಹೇಳಿದ್ದು ಒಲೆ ಪೂಜೆ ಮಾಡಿ ಅದೇ ನಾನು ಹೇಳಿದ್ನಲ್ಲ ಅಲ್ಲಿ ಯಾವ ತರ ಅವರೆಲ್ಲ ಹೇಳಿ ಅಂದ್ರೆ ಒಲೆ ಮೇಲೆ ಹಾಲಿಟ್ಟು ಅವ್ರು ಅದ್ರದ್ದು ಇದ್ರ ಮಂತ್ರ ಅಂದ್ರೆ ಸಾರಿ ಏನು ಅವ್ರ ಕಡೆದಿದೆ ಅದನ್ನೆಲ್ಲ ಹೇಳ್ತಾ ಹೋಗ್ತಾ ಇರ್ತಾರೆ. ಒಲಕತ್ರ ಪೂಜೆನ ತಿಳ್ಕೊಂಡು ಒಲೆ ಪೂಜೆ ಶಾಸ್ತ್ರಕ್ಕೆ ಇಲ್ಲಿ ಬಂದಿದ್ದು ಅನ್ನನೇ ಇಂದು ಈ ಒಲೆ ಪೂಜೆ ಶಾಸ್ತ್ರತನ ಎಲ್ಲ ಬೆಂದು ಚಾಚೆಗಳು ಕಾವೇರಮ್ಮೆಯು ಅನ್ನನೇ ಐಂಗಡ ಊರ ಎಲ್ಲ ದೇವತೆಗಳು ಈವರು ಒಲೆ ಪೂಜೆಗೆ ಒತ್ತಾಸೆ ತಂದಿತ್ತು. ಎಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ತರತು ನಂಗೆ ಒತ್ತಾಸೆ ತಂದಿತ್ತು. ನಂಗಡಗೊಂಡು ಎಂತ ಹೆಂಗೆ ತಪ್ಪಾಯ್ತು ನೋಡಿದ್ರಲ್ಲ ಈ ತರ ಇರುತ್ತೆ ಅವ್ರದ್ದು. ನಮ್ಮ ಕಡೆ ಮಂತ್ರಗಳ ತರ ಏನಿರುತ್ತೆ ಅವರು ಈ ತರ ಹೇಳಿ ಎಲ್ಲಾನು ಮಾಡಿ ಪೂಜೆಗಳು ಮಾಡಿ ಹಾಲು ಉಕ್ಕದ್ಮೇಲೆ ಅಕ್ಷತೆ ಎಲ್ಲ ಹಾಕಿ ಎಲ್ಲ ಮಾಡ್ತಾರೆ. ಅಲ್ಲಿ ಮುಗಿಸ್ಕೊಂಡು ನಾವಿಲ್ಲಿ ಈ ಕಡೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಸಾಯಂಕಾಲ ಡೆಕೋರೇಷನ್ಸ್ಗೆಲ್ಲ ರೆಡಿ ಮಾಡ್ತಾ ಇದ್ರು. ಚೆನ್ನಾಗಿತ್ತು ಡೆಕೋರೇಷನ್ಸ್ ಬಂದು ಸಿಂಪಲ್ ಆಗಿ ಚೆನ್ನಾಗಿತ್ತು. ಯೂಶಲಿ ಇವ್ರ ಕಡೆ ಎಲ್ಲಾನು ಡೆಕೋರೇಷನ್ಸ್ ಎಲ್ಲಾನು ಹೀಗೇನೆ ಮಾಡೋದು. ನಾನು ಸುಮಾರು ಒಂದು 2 ಮದ್ವೆಗೇನೋ ಹೋಗಿದ್ದೀನಿ. ಸೊ ಯೂಶಲಿ ಈ ತರ ಇತ್ತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಯೂಶಲಿ ರೆಸ್ಟೇನೇನೆ. ಇದು ಬಂದು ಸಂಜೆ ನಾನು ಹೇಳಿದ್ನಲ್ಲ ಸಂಜೆ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು. ಸೊ ಸಂಜೆ ರೆಡಿಯಾಗಿ ನಾವು ಹೊರಟ್ವಿ. ನಾವು ಒಂದು 5 ಆಗಿತ್ತು ಅನ್ಕೊಂತೀನಿ. 5:30 ಆಗಿತ್ತು. ಸೊ ಇವರು ತಾಳಿ ಕಟ್ಟೋದು ಬಂದು ನೈಟ್. ಸೊ ಅದಕ್ಕಾಗಿನೇ ಸಂಜೆ ಹೊರಟ್ವಿ. ಇವ್ರ ಕಡೆದೇ ಶಾಸ್ತ್ರ ಅಂದ್ರೆ ತುಂಬಾ ಚೇಂಜಸ್ ಇದೆ. ಇಲ್ಲಿಂದ ಬಂದು ಅತ್ತೆ ಮಾಮ ಬಂದು ಕರ್ಕೊಂಡು ಹೋಗ್ಬೇಕು ಹುಡುಗಿನ. ಸೊ ಅವ್ರ ಮಾಮ ಕರ್ಕೊಂಡು ಹೋಗ್ಬೇಕು. ನನ್ನ ಹಸ್ಬೆಂಡು ಅಲ್ಲೆಲ್ಲೋ ಹೊರಗಡೆ ಇದ್ರು. ಸೊ ಅವ್ರನ್ನ ಕರೆದು ಮತ್ತೆ ಇಲ್ಲಿಂದ ಹುಡುಗಿನ ಕರ್ಕೊಂಡು ಅಂದ್ರೆ ಅವ್ರ ಮಾಮನೇ ಕರ್ಕೊಂಡು ಅಲ್ಲಿ ಅಂದ್ರೆ ಹಾಲ್ ಒಳಗಡೆ ಒಂದು ಸಪ್ರೇಟ್ ರೂಮ್, ಹುಡುಗಿ ರೂಮು ಹುಡುಗನ ರೂಮ್ ಅಂತಿದೆಯಲ್ಲ ಸಪ್ರೇಟ್ ಆಗಿ. ಸೊ ಅಲ್ಲಿ ಕರ್ಕೊಂಡು ಹೋಗಿ ಬಿಡಬೇಕು. ಯಾಕೆ ಅಂತಂದ್ರೆ ಶಾಸ್ತ್ರಗಳು ಇವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ತಾಳಿ ಕಟ್ಸೋವರ್ಗುನು ಹುಡುಗ ಹುಡುಗಿನ ನೋಡೋದಿಲ್ಲ, ಹುಡುಗಿ ಹುಡುಗನ ನೋಡೋದಿಲ್ಲ. ಆ ತರ ಶಾಸ್ತ್ರ ಇಲ್ಲಿ. ಬಟ್ ನೋಡಿ ಅದು ಡಿಫ್ರೆಂಟ್ ಆಗಿತ್ತು. ಚೆನ್ನಾಗಿ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಯೂಶಲಿ ನಮ್ಮ ಕಡೆ ಎಲ್ಲಾನು ಬಂದು ತೆರೆ ಇಡಿಸಿ ಎಲ್ಲ ಶಾಸ್ತ್ರಗಳು ಮಾಡಿ ಹುಡುಗನ ಕೈಲಿ ತಾಳಿ ಕಟ್ಟಿಸ್ತಾರಲ್ಲ. ಸೊ ಆ ತರ ಎಲ್ಲ ಇಲ್ಲಿ ಏನಿಲ್ಲ. ಅದನ್ನೇ ಹೇಳ್ದಂಗೆನೆ ಇಲ್ಲಿ ಕನ್ವೆನ್ಷನ್ ಹಾಲ್ ಒಳಗಡೆ ಬರ್ತಿದ್ದಂಗೆನೆ ಇಲ್ಲಿ ಹುಡುಗಿಗೆ ಅಂತ ಸಪರೇಟ್ ರೂಮ್ ಕೊಡ್ತಾರೆ. ಮತ್ತೆ ಇವಾಗ ನಾವು ಅಲ್ಲಿ ರೆಸಾರ್ಟ್ ಅಲ್ಲಿ ರೂಮ್ ಮಾಡಿದ್ವಲ್ಲ ಆ ತರ ಇಲ್ಲ.
ಸೊ ಹುಡುಗಿ ಇವಾಗ ಇಲ್ಲೇ ಇರಬೇಕು. ಇಲ್ಲಿಗೆ ಒಂದು ಸತಿ ಎಂಟರ್ ಆದ್ಮೇಲೆ ಹುಡುಗಿನ ಕರ್ಕೊಂಡ್ ಬಂದ ಮೇಲೆ ಹುಡುಗಿ ಬಂದು ಇಲ್ಲೇ ಇರಬೇಕು. ಸೊ ಇವರು ಹುಡುಗ ಅವ್ರ ತಾಯಿ ಕೂಡ ಅದನ್ನೇ ಹೇಳಿದ್ದು. ನಿಮ್ ಲಗೇಜಸ್ ಏನೇನಿದೆ ಹುಡುಗಿದು ಎಲ್ಲಾನು ಇಲ್ಲೇ ಶಿಫ್ಟ್ ಮಾಡ್ಕೊಳ್ಳಿ. ಸೊ ನಾಳೆನು ಇಲ್ಲಿಂದಾನೇ ಬರಬೇಕು ಅಂತ ಅಂದ್ಬಿಟ್ಟು. ಸರಿ ಅದೆಲ್ಲ ಆದ್ಮೇಲೆ ಹುಡುಗಿ ಫೋಟೋ ಶೂಟ್ಸ್ ಎಲ್ಲ ನಡೆದು ಎಲ್ಲ ಆದ್ಮೇಲೆ ಈಗ ತಾಳಿ ಕಟ್ಸೋ ಟೈಮು. ಸೊ ಅದಕ್ಕಾಗಿನೇ ಇಲ್ಲಿಂದ ಹುಡುಗಿನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬೇಕು. ಅದೇ ಹೇಳ್ದಂಗೆ ಇಲ್ಲಿ ಹುಡುಗ ಇರೋದಿಲ್ಲ. ಇವ್ರದ್ದು ತಾಳಿ ಕಟ್ಸೋದು ನೈಟ್. ಸೊ ಮಾರ್ನಿಂಗ್ ಅಂತ ಏನೂ ಇಲ್ಲ. ಡಿಫ್ರೆಂಟ್ ಅಂತ ಅನ್ನಿಸ್ಬೋದು. ಆಕ್ಚುಲಿ ನಮಗೂ ಇದು ಡಿಫ್ರೆಂಟ್ ಅಂತಾನೆ ಅನ್ನಿಸ್ತು. ಸೊ ಸ್ಟೇಜ್ ಮೇಲೆ ಹುಡುಗ ಇರೋದಿಲ್ಲ. ಹುಡುಗಿ ತಾಯಿ ಬಂದು ತಾಳಿ ಕಟ್ಸೋದು ಅಂದ್ರೆ ಸಾರಿ ತಾಳಿ ಕಟ್ಟೋದು. ಹುಡುಗಿಗೆ ತಾಳಿ ಹಾಕೋದು, ಕಟ್ಟೋದು ಇಲ್ಲ ಹಾಕೋದು ಇವ್ರ ಕಡೆ. ಹುಡುಗ ಬಂದು ಸಪ್ರೇಟ್ ರೂಮಲ್ಲಿ ಇರ್ತಾರೆ. ಅವರು ನೆಕ್ಸ್ಟ್ ಇದೆಲ್ಲ ಪ್ರೊಸೀಜರ್ ಆಗೋವರ್ಗುನು ಹುಡುಗ ಇಲ್ಲಿ ಜಾಯಿನ್ ಆಗೋದಿಲ್ಲ. ಇದೆಲ್ಲ ಪ್ರೊಸೀಜರ್ ಹುಡುಗಿ ಅವರ ತಾಯಿ ಬಂದು ತಾಳಿ ಕಟ್ಟಿದಾದ್ಮೇಲೆ ಹುಡುಗ ಜಾಯಿನ್ ಆಗೋದು. ಇಲ್ಲೂ ಅಷ್ಟೇನೇನೆ. ಹುಡುಗಿ ಇಲ್ಲಿ ಸ್ಟೇಜ್ ಮೇಲೆ ಬಂದ ಮೇಲೆ ಫಸ್ಟು ಕಾವೇರಿ ತಾಯಿಗೆ ಇಲ್ಲಿ ಪೂಜೆ ಮಾಡಿಸ್ತಾರೆ. ಅದೇ ಇವರು ಮೇನ್ ಏನ್ ದೊಡ್ಡೋರಿದ್ದಾರೆ ಇವರೇ ಎಲ್ಲಾನು ಶಾಸ್ತ್ರಗಳೆಲ್ಲ ಮಾಡ್ಸೋದು. ಇವರೇ ಅಕ್ಷತೆ ಕಾಳು ಅಂದ್ರೆ ನಮ್ ಕಡೆ ಅಕ್ಷತೆ ಕಾಳು ಅರ್ಶಿನ ಎಲ್ಲ ಹಾಕಿ ಅಕ್ಷತೆ ಕಾಳು ಮಾಡ್ತೀವಿ. ಇವ್ರ ಕಡೆ ಬಂದು ಜಸ್ಟ್ ನಾರ್ಮಲ್ ಹಾಗೆ ಅಕ್ಕಿನೇ ಕೊಡೋದು. ಅಕ್ಕಿ ಅದು ಆಸ್ ಇಟ್ ಈಸ್ ಅರ್ಶಿನ ಏನು ಮಿಕ್ಸ್ ಮಾಡೋದಿಲ್ಲ. ಅದು ಹಾಗೆ ಇರುತ್ತೆ. ಈವನ್ ತಾಳಿ ಕಟ್ಸಿದಾಗ ನಾವು ಅಕ್ಷತೆ ಅಂತ ಹಾಕ್ತಿವಲ್ಲ ಅದು ಕೂಡ ಅಷ್ಟೇನೇನೆ. ಅದು ಜಸ್ಟ್ ಹಿಂಗೆ ಅಕ್ಕಿನೇ ಕೊಡೋದು ಅವರು. ಅಕ್ಕಿನೇ ಕೊಡೋದು. ಅರ್ಶಿನ ಇದೆಲ್ಲ ಮಿಕ್ಸ್ ಮಾಡಿ ಏನು ಮಾಡಿರೋದಿಲ್ಲ. ಸೊ ಇಲ್ಲೂ ಅಷ್ಟೇನೇನೆ. ಇಲ್ಲಿ ಹುಡುಗಿ ಕೈಯಲ್ಲಿ ಪೂಜೆ ಮಾಡ್ಸೋದಕ್ಕೆ ಮತ್ತೆ ಅದು ಪ್ರೊಸೀಜರ್ ಏನಿದೆ ನಾರ್ಮಲ್ ಬೆಳಗ್ಗೆ ಏನು ಹೇಳಿರ್ತಾರೆ ಅದೇ ಪ್ರೊಸೀಜರ್ ಮತ್ತೆ ಈಗ ನಡೀತಾ ಇದೆ. ಆಸ್ ಯೂಶುವಲ್ ಅವರು ಹುಡುಗಿ ಮನೆ ಕಡೆಯವ್ರದ್ದು, ಹುಡುಗ ಮನೆ ಕಡೆಯವ್ರದ್ದು ಎಲ್ಲಾನು ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಇದ್ ಮಾಡಿ ಅಂದ್ರೆ ದೇವ್ರ ಹತ್ರ ಬೇಡ್ಕೊಂಡು ಯಾವುದೇ ಅಡೆತಡೆಗಳು ಬರ್ದಿರಾ ಜೀವನ ಸುಖವಾಗಿರ್ಲಿ, ಅವರ ಮದುವೆಯ ಜೀವನ ಸುಖವಾಗಿರ್ಲಿ, ಮತ್ತೆ ಎರಡೂ ಸಂಸಾರ ಚೆನ್ನಾಗಿರ್ಲಿ ಅಂತೆಲ್ಲಾನು ಕೇಳ್ಕೊಂಡು ಅಂದ್ರೆ ಒಪ್ಪಿಗೆ ಪಡಿತಾರಲ್ಲ ಆ ತರ. ಇವ್ರುನು ಅದೇ ತರನೇ ಸೇಮ್ ಮಾಡೋದು. ಅದನ್ನೆಲ್ಲ ಮುಗಿಸಿ ಎಲ್ಲಾನು ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇವ್ರು ಯಾವುದೇ ಅಂದ್ರೆ ಶುಭ ಕಾರ್ಯ ಮಾಡ್ಬೇಕಾದ್ರೆ ಫಸ್ಟ್ ಇದು ಇದ್ದೇ ಇರುತ್ತೆ. ಇದನ್ನ ಮುಗಿಸಿದಾದ್ಮೇಲೆ ನೆಕ್ಸ್ಟ್ ತಾಳಿ ಕಟ್ಟೋ ಶಾಸ್ತ್ರ ಆಗಿರ್ಬೋದು ಅಥವಾ ನೆಕ್ಸ್ಟ್ ಬೇರೆ ತರದಾಗಿರ್ಬೋದು, ಈವನ್ ಎಂಗೇಜ್ಮೆಂಟ್ ಅಲ್ಲಿ ಆಗಿರ್ಬೋದು ಎಲ್ಲ ಸೇಮ್ ಇದೇ ತರನೇ ಮಾಡೋದು. ಇವ್ರು ಏನಿದ್ದಾರೆ ದೊಡ್ಡೋರು ಇದನ್ನೆಲ್ಲ ಮುಗಿಸಿ ತಲಕಾವೇರಿಗೆ ಪೂಜೆ ಮಾಡಿ ಎಲ್ಲ ಆದ್ಮೇಲೆನೆ ನೆಕ್ಸ್ಟ್ ಸ್ಟಾರ್ಟ್ ಆಗತ್ತೆ. ಎಲ್ಲ ಕಾರ್ಬಾರ್ನ இங்கே திருத்தண்டு இந்த மாமியார் 26 வந்து மங்களத்தில் கொண்டு மாட்டிட்டு அதே போல இந்த ಮಾಮಾರಿಗ ಎಲ್ಲಕ್ಕಿದ ಮಿಗಿತೆ ನಂಗ ಅಂಗಡ ಎಲ್ಲ ಸಂಸಾರವು ಅನ್ನನೆ ಬಾಳೆಡ ಮಕ್ಕಳ ಎಲ್ಲ ಸಂಸಾರವು ಬೆಂದ ಚಾಚಿಗಳು ಅನ್ನನೆ ಎಲ್ಲ ಪಂಚಿಯರ ಕಡೆಯಂಗಳು ಬಾಳೆಡ ಕಡೆಯಂಗಳು ಅಂಗಡ ಊರುಕಾರರು ಅವರೆಲ್ಲ ಹೇಳಿದಾದ್ಮೇಲೆ ಇಲ್ಲಿ ಅಕ್ಷತೆಗಳನ್ನೆಲ್ಲ ಹಾಕಿ ಅಂದ್ರೆ ಹುಡುಗಿ ಕೈಲಿ ಆಗ್ಲಿ ಹುಡುಗಿ ಅವ್ರ ಅಮ್ಮ ತಾಯಿ ಕೈಲಾಗ್ಲಿ ಮತ್ತೆ ಎಲ್ರು ಕೂಡ ಅಷ್ಟೇನೇನೆ ಸ್ಟೇಜ್ ಮೇಲೆ ಇವಾಗ ನಾವು ಯಾರ್ಯಾರು ಇರ್ತೀವಿ ಅತ್ತೆ ಮಾಮ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತೆ ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಅವ್ರ ತಂದೆ ತಾಯಿ ಆಗಿರ್ಬೋದು ದೊಡ್ಡಪ್ಪ ಅವ್ರ ಕಡೆಯವರೆಲ್ಲ ಆಗಿರ್ಬೋದು ಯಾರು ಇರ್ತಾರೆ ಅದು ಅವರೆಲ್ಲಾರನ್ನು ಹಾಕಿ ಅಕ್ಷತೆ ಕಾಳನ್ನ ಇದ್ ಮಾಡ್ತಾರೆ. ಇಲ್ಲೂ ಅಷ್ಟೇನೇನೆ ಅವ್ರ ತಾಯಿ ಇವಾಗ ತಾಳಿ ಕಟ್ತಾರೆ. ಸೊ ಅದಕ್ಕಾಗಿ ಅವರುನು ಕಾವೇರಿ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿ ನಮಸ್ಕಾರ ಹಾಕಿ ಇಲ್ಲಿ ಇವಾಗ ತಾಳಿ ಕಟ್ಸೋ ಶಾಸ್ತ್ರ ನಡೀತಾ ಇದೆ. ಇಲ್ಲೂನು ಅದನ್ನೇ ಹೇಳಿದ್ದು. ಇಲ್ಲಿ ತುಂಬಾ ಡಿಫ್ರೆಂಟ್ ಅಂತಾನೆ ಅನ್ನಿಸ್ತು ಇವ್ರ ಕಡೆದು. ಯೂಶಲಿ ನೋಡಿರ್ಲಿಲ್ಲ. ನಾನು 2 ಮದ್ವೆಗೆ ಹೋಗಿದ್ದೀನಿ ಅಂತಂದೆ. ಬಟ್ ಆದ್ರೆ ಹಿಂದಿನ ದಿವಸ ಹೋಗಿರ್ಲಿಲ್ಲ. ನೆಕ್ಸ್ಟ್ ಮಾರನೇ ದಿವಸ ಹೋಗಿರೋದ್ರಿಂದ ಇದೆಲ್ಲ ಪ್ರೊಸೀಜರ್ ಗೊತ್ತಿರ್ಲಿಲ್ಲ. ಅದಕ್ಕೆ ಪಿನ್ ಹೊತ್ತೊಂಡು ಇದು ಹಾಗೇನೆ ಇದು ಅದೇ ಥರ ಮಾಡಿ ಅದು ಬೈ ಮಾಡಿ ಅವಳ ಕಾಲಲ್ಲಿ ಪುಸ್ತಕ ಯೋಚನೆ ಮಾಡಿ ಹಾಕಿ ಚೆನ್ನಾಗಿ ಇವ್ರು ಸರಿ ಮಾಡ್ತಾರೆ ತೆಗೆದುಬಿಟ್ಟು ಕಾಲಿಡಿ ನಮಸ್ಕಾರ ಇದು ಸುಚಿ ಬಿಟ್ರು ಸುಚಿ ಕಾಲಿಗೆ ನಮಸ್ಕಾರ 3 ಸಲ ಚೆನ್ನಾಗಿ ಕಾಲು ಹಿಡಿದು ಹಂಗೆ ನೋಡಿದ್ರಲ್ಲ ಇಷ್ಟೇ ಅವ್ರ ಕಡೆ ತಾಳಿ ಕಟ್ಸೋದು. ಫಸ್ಟ್ ದೇವ್ರದ್ದು ಮಾಲೆ ಹಾಕ್ತಾರೆ. ದೇವ್ರದ್ದು ಮಾಲೆ ಹಾಕದ್ಮೇಲೆ ಅದು ದೇವಸ್ಥಾನದಲ್ಲಿ ದೇವಿದು ಮಾಲೆ ಅಂತ ಹೇಳ್ತಾರೆ. ಅದನ್ನ ಹಾಕದ್ಮೇಲೆ
ಅದು ತಾಯಿನೇ ಹಾಕ್ತಾರೆ. ಹಾಕಿದ್ಮೇಲೆ ಮತ್ತೆ ತಾಳಿ ಕಟ್ಟೋದು ಅಷ್ಟೇನೇನೆ. ತಾಯಿನೇ ಇದನ್ನ ಹಾಕೋದು. ಇದಂತೂ ತುಂಬಾನೇ ಏನ್ ಹೇಳ್ತಾರೆ ಇದನ್ನ, ನಿಜವಾಗ್ಲೂ ತಂದೆ ತಾಯಿಗಂತೂ ಈ ಮೂಮೆಂಟ್ ತುಂಬಾನೇ ಭಾರವಾದ ಮೂಮೆಂಟ್ ಅಂತಾನೆ ಹೇಳ್ಬೋದು. ಅಳ್ಬಾರ್ದು ಅಂತ ಎಷ್ಟೇ ಅನ್ಕೊಂಡ್ರುನು ಆ ಟೈಮಲ್ಲಿ ಅಳು ಬಂದ್ಬಿಡತ್ತೆ. ನೆಕ್ಸ್ಟು ಅವ್ರ ತಂದೆ ತಾಯಿದಾದ್ಮೇಲೆ ನಾವಾಗಿರ್ಬೋದು, ಅತ್ತೆ, ಮಾಮ ಮತ್ತೆ ಇದು ಆಶೀರ್ವಾದ ತಗೊಬೇಕು ಅತ್ತೆ ಮಾಮಂದು ಅಂತಾನು ಹೇಳಿದ್ರು. ಸೊ ಅದು ಕೂಡ ಅಷ್ಟೇನೇನೆ. ಇವೆಲ್ಲಾನುನು ಆಯ್ತು. ಇಷ್ಟೇನೆ ಇವ್ರದ್ದು ತಾಳಿ ಕಟ್ಸೋದು. ಇಷ್ಟೇ ಹೇಳ್ದಂಗೆನೇನೆ ಇವ್ರ ಪ್ರೊಸೀಜರ್ ಇವತ್ತಿನ ದಿವಸ ಇಷ್ಟೇನೇನೆ. ಹುಡುಗ ಹುಡುಗಿನ ಮೀಟ್ ಆಗೋದಿಲ್ಲ. ಅಂದ್ರೆ ಈ ಪ್ರೊಸೀಜರ್ ಎಲ್ಲ ಮುಗಿಯೋವರೆಗೂ ಹುಡುಗ ಬಂದು ಹುಡುಗ ರೂಮಲ್ಲಿ ಇರ್ತಾರೆ. ಇಲ್ಲಿ ಅಷ್ಟೇನೆ ಇವಾಗ ಎಲ್ಲಾರ ಹುಡುಗನ ಕಡೆ ತಂದೆ ತಾಯಿ ಇದೆಲ್ಲಾನು ಆಶೀರ್ವಾದ ತಗೊಂಡು ಮತ್ತೆ ಎಲ್ಲಾರ್ದುನು ಅಷ್ಟೇನೇನೆ. ಎಲ್ಲಾರ ಆಶೀರ್ವಾದನ ತಗೊಳೋದು ಅಷ್ಟೇನೆ ಇವಾಗ. ಹುಡುಗ ಬಂದು ಜಾಯಿನ್ ಆಗೋದಿಲ್ಲ. ಅವ್ರ ಸಂಬಂಧಿಕರಾಗಿರ್ಬೋದು ಎಲ್ಲಾನುನು. ಮತ್ತೆ ಅವ್ರ ತಾಳಿ ಕಟ್ಸ್ಬೇಕಾದ್ರೆ ಇದು ಯೂಶುವಲ್ ಆಗಿ ಇದು ತಲೆಗೆ ಅದನ್ನ ವೇರ್ ಮಾಡ್ಲೇಬೇಕು. ಸೊ ಎವ್ರಿಥಿಂಗ್ ಅವ್ರು ಹೇಗೆ ನಮ್ಮ ಸಂಪ್ರದಾಯ ಪ್ರಕಾರ ಎಲ್ಲಾನು ಮದ್ವೆ ಮಾಡಿ ಕೊಟ್ರು ಅಂತಂದ್ರೆ ಎಲ್ಲದಕ್ಕೂನು ಸಪೋರ್ಟ್ ಮಾಡಿದ್ರು. ಸೊ ಅದೇ ತರ ಇಲ್ಲೂನು ಕೂರ್ಗ್ ಸ್ಟೈಲ್ ಅಲ್ಲಿ ಅವ್ರು ಯಾವುದೇ ತರ ಶಾಸ್ತ್ರಗಳೆಲ್ಲ ಹೇಳಿದ್ರು ಸೇಮ್ ಅದೇ ತರನೇ ಎಲ್ಲಾನುನು ಇಲ್ಲಿ ನಡ್ಕೊಂಡು ಹೋಗಿದ್ದು. ಸೊ ಇಲ್ಲಿ ನೆಕ್ಸ್ಟ್ ಡೇ ಬರಕ್ ಆಗದೆ ಇರೋರೆಲ್ಲ ಬಂದು ಫೋಟೋ ಸೆಷನ್ಸ್ ಅಂದ್ರೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಅದೇ ಇಲ್ಲಿ ಹೇಳ್ದಂಗೆನೆ ಅತ್ತೆ ಅವ್ರದ್ದು, ಅವ್ರ ಮಾಮ ಎಲ್ಲಾರ್ದು ಆಶೀರ್ವಾದ ತಗೊಂಡು ಇಷ್ಟು ಇವಾಗ ನಡೆಯುತ್ತೆ ಇಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಅದೇ ಬರೋರೆಲ್ಲಾನು ಬಂದು ಅಂದ್ರೆ ನೆಕ್ಸ್ಟ್ ಡೇ ಬರಕ್ ಆಗದೆ ಇರೋರೆಲ್ಲ ಬಂದು ಎಲ್ಲಾನು ಬ್ಲೆಸ್ ಮಾಡಿ ಎಲ್ಲ ಮಾಡಿ ಹೋಗ್ತಾರೆ. ಸೊ ಇವರು ಅಷ್ಟೇನೇನೆ ಎಲ್ಲ ಹೀಗೇನೆ ನಮಸ್ಕಾರ ಮಾಡ್ಕೊಂಡು ಮಾಡೋದು ಇಷ್ಟೇನೆ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಹುಡುಗ ಜಾಯಿನ್ ಆಗ್ಬೋದು. ಸೊ ಇದ್ರ ನೆಕ್ಸ್ಟ್ ಇನ್ನ ಊಟ ತಿಂಡಿ ಇವ್ರ ಕಡೆ ಎಲ್ಲ ನಾರ್ಮಲ್ಲೇ ಅಂದ್ರೆ ಹಾಟ್ ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್, ಊಟ ತಿಂಡಿ ಸ್ಟಾರ್ಟರ್ಸ್ ಎಲ್ಲಾನು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಸಾಯಂಕಾಲದಿಂದನೇ. ಊಟ ತಿಂಡಿ ಅಂತೂ ಸೂಪರ್ ಆಗಿರುತ್ತೆ. ಬಟ್ ನಾನ್ ವೆಜ್ ಯೂಶಲಿ ಇವ್ರ ಕಡೆ ಬಂದ್ರೆ ನಾನ್ ವೆಜ್ ಪೋರ್ಕು, ಚಿಕನ್ ಕರಿ ಮತ್ತೆ ಕಡಂಪುಟ್ಟು ಇದೇ ತರ ಬಿರಿಯಾನಿ ಈ ತರ ಎಲ್ಲಾನು. ಬಟ್ ಊಟನೂ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇನ್ನ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಆಗ್ತಾ ಇರುತ್ತೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಓಕೆ, ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬೈ, ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ.